KRS ಜಲಾಶಯದ ಕೆಳ ಹಂತದಲ್ಲಿರುವಂತಹ ಬಲಮುರಿಯ ಬಳಿ ಈಜಾಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಯಾಕೆ ಅಂತಂದರೆ ನಿನ್ನೆಯೂ ಕೂಡ ಇಬ್ಬರು ಯುವಕರು ಈ ಬಲಮುರಿಯಲ್ಲಿ ಈಜಾಡಿದಂಥ ಸಂದರ್ಭದಲ್ಲಿ ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ರು. ಇದೇ ಒಂದು ಕಾರಣದಿಂದಾಗಿ ಕಳೆದ ಕೆಲವಾರು ದಿನಗಳಿಂದ ಇಲ್ಲಿ ಯಾರು ಕೂಡ ಒಂದು ಫಾಲ್ಸ್ಗೆ ಇಳಿದು ಅಂದರೆ ಬಲಮುರಿಗೆ ಇಳಿದು ಯಾರು ಕೂಡ ಈಜಾಡಬಾರ್ದು ಒಂದು ಎಚ್ಚರಿಕೆಯನ್ನು ನೀಡಲಾಗಿದೆ. ಆದರೂ ಕೂಡ ಕೆಲ ಜನರು ನೀರಿನ ಮಟ್ಟ ಕಡಿಮೆ ಇರುವಂಥ ಸ್ಥಳಗಳಲ್ಲಿ ಈಜಾಡ್ತಾ ಇರುವಂಥ ದೃಶ್ಯಗಳು ಅಲ್ಲಲ್ಲಿ ಕಂಡು ಬರ್ತಾ ಇದ್ದಾವೆ. ಆದರೆ ಇಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಮಾತ್ರ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಕೂಡ ಜನ ಇಲ್ಲಿಗೆ ಒಂದು ಭೇಟಿಯನ್ನು ನೀಡ್ತಾರೆ. ಈಗ ಬಿಸಿಲಿನ ಧಗೆಯನ್ನು ತಣಿಸ್ಕೊಳ್ಳುವ ನಿಟ್ಟಿನಲ್ಲಿ ಜನ ಇಲ್ಲಿ ನೀರಿನಲ್ಲಿ ಈಜಾಡ್ತಾ ಮೋಜು ಮಸ್ತಿಯಲ್ಲಿ ತೊಡಗೋದು ಇಲ್ಲಿ ಮಾಮೂಲಿ ಅಂತ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಯುವಕರು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಬಲಮುರಿಯ ಪ್ರದೇಶದಲ್ಲಿ ನೀರಿಗೆ ಬಿದ್ದು ಈಜಾಡುವಂಥ ದೃಶ್ಯಗಳು ಸಾಮಾನ್ಯ. ಆದರೆ ಇತ್ತೀಚೆಗೆ ಬಲಮುರಿಯಲ್ಲಿ ನೀರಿಗೆ ಇಳಿದಂತಹ ಬಹುತೇಕ ಯುವಕರು ಹಲವಾರು ಯುವಕರು ಪ್ರಾಣವನ್ನು ಕಳೆದುಕೊಂಡ ನಿದರ್ಶನಗಳು ಇದ್ದಾವೆ. ಈ ಒಂದು ಕಾರಣದಿಂದಾಗಿ ಇತ್ತೀಚೆಗೆ ಇಲ್ಲಿ ಬಲಮುರಿಯಲ್ಲಿ ಯಾರೂ ಕೂಡ ಈಜನ್ನು ಆಡಬಾರ್ದು, ಯಾರು ಕೂಡ ನೀರಿಗೆ ಇಳಿಬಾರ್ದು ಅನ್ನೋದು ಎಚ್ಚರಿಕೆಯನ್ನು ನೀಡಿದೆ. ಅಲ್ಲಲ್ಲಿ ಫಲಕಗಳನ್ನು ಹಾಕುವ ಮುಖಾಂತರ ಎಚ್ಚರಿಕೆಯನ್ನು ನೀಡಿದೆ. ಕೆಲವು ಕಡೆ ಒಳಹರಿವಿನ ಪ್ರಮಾಣ ಹೆಚ್ಚಾಗಿರುತ್ತೆ, ಮತ್ತು ಕೆಲವು ಕಡೆ ಮೊಸಳೆಗಳಿರ್ತವೆ. ಕಲ್ಲು ಬಂಡೆಗಳ ಮೇಲೆ ಫೋಟೋ ತೆಗೆಯೋದನ್ನು ಕೂಡ ಇಲ್ಲಿ ಅಪಾಯಕಾರಿ ಅನ್ನೋದನ್ನು ಇಲ್ಲಿ ಬಿಂಬಿಸಲಾಗಿದೆ. ನಾವಿಲ್ಲಿ ನೋಡ್ತಾ ಇದ್ದೀವಿ, ಎಚ್ಚರಿಕೆ ದಯವಿಟ್ಟು ಗಮನಿಸಿ ಅನ್ನೋ ಒಂದು ಫಲಕವನ್ನು ಹಾಕುವ ಮುಖಾಂತರ ಯಾರೂ ಕೂಡ ಇಲ್ಲಿ ನೀರಿಗೆ ಇಳಿಯದಂತೆ ಎಚ್ಚರಿಕೆಯ ಸಂದೇಶವನ್ನು ನೀಡಲಾಗಿದೆ. ಆದರೂ ಕೂಡ ಕೆಲ ಯುವಕರು ದುಸ್ಸಾಹಸಕ್ಕೆ ಮುಂದಾಗುವ ಮುಖಾಂತರ ನೀರಿನ ಹರಿವು ಹೆಚ್ಚಾಗಿರುವಂಥ ಸ್ಥಳಗಳಲ್ಲಿ ನೀರಿಗೆ ಇಳಿಯುವ ಮುಖಾಂತರ ಪ್ರಾಣವನ್ನು ಕಳೆದುಕೊಳ್ತಾ ಇರುವಂಥ ಉದಾಹರಣೆಗಳಲ್ಲಿ ಕಂಡು ಬರ್ತಾ ಇದ್ದಾವೆ. ಆದರೂ ಕೂಡ ಇಲ್ಲಿ ಸಾಕಷ್ಟು ಪೊಲೀಸರು ಕೂಡ ಎಚ್ಚರಿಕೆಯ ಫಲಕಗಳನ್ನು ಹಾಕಿದರೂ ಕೂಡ ಅದನ್ನು ಲೆಕ್ಕಿಸದೆ ನೀರಿಗಿಳಿದು ಪ್ರಾಣವನ್ನು ಕಳೆದುಕೊಳ್ಳೋದು ಕೂಡ ಒಂದು ನಿಜಕ್ಕೂ ಕೂಡ ಒಂದು ದುರದೃಷ್ಟಕರ ಸಂಗತಿ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಇಲ್ಲಿ KRS ಜಲಾಶಯದ ಒಂದು ಕೆಳಹಂತದಲ್ಲಿರುವಂತಹ ಬಲಮುರಿಯಲ್ಲಿ ನೀರಿನ ಆಳವನ್ನು ಹರಿಯದೆ ನೀರಿಗಿಳಿದು ಪ್ರಾಣ ಕಳೆದುಕೊಳ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದೇ ಒಂದು ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಇಲ್ಲಿ ಎಚ್ಚರಿಕೆಯ ಫಲಕವನ್ನು ಹಾಕುವ ಮುಖಾಂತರ ಅಪಾಯದ ಮುನ್ಸೂಚನೆ ನೀಡ್ತಾ ಇದೆ. ಆದರೂ ಕೂಡ ಇದನ್ನು ಮೀರಿ ನೀರಿಗಿಳಿತಾ ಇರೋರು ಇಲ್ಲಿ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನಾದರೂ ಕೂಡ ಜನರು ಎಚ್ಚೆತ್ಕೋಬೇಕು. ನೀರಿಗಿಳಿಯುವ ಮುನ್ನ ಇಲ್ಲಿ ನೀರಿನ ಆಳ ಎಷ್ಟಿದೆ, ಏನು ಅದು ಅಪಾಯಕರ ಸ್ಥಳ ಸುಳಿ ಇದೆಯಾ ಅನ್ನೋದೆಲ್ಲ ಇಲ್ಲಿ ಸ್ಥಳೀಯರ ಹತ್ರ ತಿಳಿದುಕೊಂಡು ನೀರಿಗಿಳಿಯೋದು ಉತ್ತಮ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಬಲಮುರಿ.